ನಮ್ಮ ನಾಡಿನ ಉಳಿವಿಗಾಗಿ ಸ್ವತಂತ್ರ ಹೋರಾಟಗಾರನ ಬಿಟ್ರೆ ನಮ್ಮ ರೈತನೇ ಇವತ್ತು ಅತ್ಯಂತ ಹೋರಾಟವಾಗಿ ಜೀವನ ಮಾಡ್ತಾ ಇದ್ವಿ. ಇವತ್ತು ರೈತ ಸುಮ್ಮ ಅಟ್ಯಾಕ್ ಹರ್ಕೊಂಡ್ ಬೆಳಿ ತೆಗದ್ ಅವ್ನವ್ನ ಹತ್ ಮಾರುಕ್ ಬೇಕಾಯ್ತು ಇವಂಗ. ತನಗ್ ಎಷ್ಟ್ ಬೇಕಲ್ಲ, ತನಗ್ ಎಷ್ಟ ಒಂದ ಆ ಕುಟುಂಬಕ್ಕೆ ಬೇಕಲ್ಲ ಅಷ್ಟ್ ಆಹಾರವನ್ನು ಉತ್ಪಾದನೆ ಮಾಡ್ಕೊಂಡ್ ಆರಾಮಾಗಿ ನೆಮ್ಮದಿಯಾಗಿದ್ರ ಅವ್ನ್ ಸಾಲನು ಮಾಡ್ಕೋವಂತ ಅವಶ್ಯಕತೆನೇ ಇಲ್ಲ. ಅವ್ ಮನಿ ಮುರ್ಕೊಂತ ಅವಶ್ಯಕತೆ ಬರೋದೇ ಇಲ್ಲ. ಹೊಸ ಹೊಸ ತಳಿ ಬೀಜ ರೊಕ್ಕ ಕೊಡ್ ತಂದು ಹೆಚ್ಚಿನ ಉತ್ಪಾದನೆ ತೆಗಿಯಾಕ ಹೋಗಿ ಅದನ್ನ ಅಷ್ಟು ರೇಟ್ ಕೊಡು ಅಷ್ಟೆಲ್ಲ ಎದಕ್ ಬೇಕಾಗತ್ತ? ತಮ್ಮ ಹಿಂಗ್ಯಾಕ್ ಮಾತಾಡಕೈತಿ ಮತ್ ನೀ ಒಬ್ಬ ರೈತನ ಮಗನೇ ನೀ ಹಿಂಗ್ಯಾಕ್ ಮಾತಾಡ್ತಿ ನೀವ್ ಕೇಳ್ಬೋದ. ಬಟ್ ಪರಿಸ್ಥಿತಿ ಹಂಗಾಗ್ಯದ. ಇವತ್ತು ರೈತ ಒಂದ್ ಯೋಚನೆ ಮಾಡ್ಕೋರಿ ನೀವು. ಒಂದ್ 10 ಎಕರೆ ಜಮೀನ್ ತಿಳ್ಕೊ ರೈತಂದ. ಬರೀ ಒಂದ ಎಕರೆದಾಗ ಆತ ಕೃಷಿ ಮಾಡಿದಂದ್ರ ಅವನ ಫ್ಯಾಮಿಲಿ ಅವನ ಈ 4-5 ವರ್ಷ ಕೂತ್ ತಿಂತದ. ಅಷ್ಟ್ ಬೆಳಿ ಅವ ಬೆಳಿಬಹುದು. ಆರಾಮಾಗಿ ಬೆಳಿತಾನ. ಏನು ಅವಕ್ ಔಷಧ ಹಾಕುದ್ ಬೇಡ. ಅವ್ನವ್ರ ಆರಾಮಾಗಿ ಪದ್ಧತಿಯಾಗಿ ಆರೋಗ್ಯಕರವಾದ ಬೆಳಿ ಬೆಳೆದ ಅವ್ ಆರಾಮಾಗಿ ಇರ್ತಾನು. ಇವ್ನು ಕೆಲವ್ರು ಕೇಳ್ಬೋದು, ಅರಿಬಿ ಧವಾಕಣಿ ಗಿವಾಕಣಿ ಅಂತ ನೀವು ಕೇಳ್ಬೋದು. ಆ ಅರಿಬಿ ಅಂಗಡಿಯವ ಅರಿಬಿನ ತಿಂತ ಅಂತಿದ್ರ ನೀವು ಹೊಟ್ಟಿಗೆ ಇಲ್ಲ ಅಣ್ಣನ ತಿನ್ಬೇಕ. ಅಣ್ಣ ತಿನ್ಬೇಕ ಹೊಳೆ ಅವ ರೈತದಾಗ ಬರ್ಬೇಕ. ದವಾಖಾನೆಯವ್ರ ಏನ್ ಗುಳಿಗಿನ ಹೊಡ್ತು ತಿಂದ್ ಮುಳ್ಕೋತಾರ. ತಿಂದ್ ಮುಳ್ಕೋತ್ ಹೇಳು ನಾವು ನೋನು ಪವರ್ಲೆ ಇಲ್ಲಲ್ಲ. ಬೇಕಾರ ರೈತಂತಾಕ್ ಬರಬೇಕವ. ಅದನ್ನ ಕೊಟ್ಟ ಅವನ್ ಒಯ್ಯಬೇಕಾಗ್ತದ. ಪರಿಸ್ಥಿತಿ ಹಂಗದ. ಇವತ್ತು ಇಂಜಿನಿಯರ್ ಅವೇನ ಹೊಟ್ಟಿಗೆ ಏನ ಕಲ್ಲ ಮಣ್ಣ ಉಸುಕ ಸಿಮೆಂಟ್ ತಿಂತಾನವ ಇಲ್ಲ. ಹೊಟ್ಟಿಗೆ ಅಣ್ಣನ ತಿನ್ಬೇಕ. ಈ ರಾಜಕೀಯನ ನುಂಗೇನ ನೀರ್ ಮಾಡಿ ಕುಡಿತಾರ. ಏನ್ ರೊಕ್ಕನ ತಿಂದ ಕತ್ತಿಸ್ ತಿನ್ನಾರ್ದಾರ ಕೇಕ್ ಕಟ್ ಮಾಡಿ ತಿಂದಂಗ ಇಲ್ಲ. ಹೊಟ್ಟಿಗೆ ಅನ್ನನ ತಿನ್ಬೇಕ. ಅವ್ರಿಗೆಲ್ಲ ಬೆಳೆದ್ ಯಾವ ಕೊಡಾಕತಾನ? ರೈತ ಕೊಡಾಕತಾನ. ಬೆಳಿಗ್ಗೆ ರೇಟ್ ಅನ್ನೋದಿಲ್ಲ. ಅವ್ನು ಬಲ್ಲಂಗ ಆಗಿ ಬಿಟ್ಟದೆ. ಅವ್ ಬೆಳಿತಾನ ಬಿಡು. ಅವಂಗ ಬ್ಯಾಡಕ ಬ್ಯಾರೆ ಕೆಲ್ಸನ ಇಲ್ಲ. ಅವ್ ಬೆಳಿತಾನ, ಕೊಡ್ತಾನ. ಯಾವ ರೇಟ್ ಆದ್ರೆ ಏನ ಅವ್ನು ಬರೀ ಒಂದ್ 8 ದಿನ ಲೇಟ್ ಮಾಡಿದ್ರೆ ಸಾಕ ತಾನು ಬೆಳಿತಾನ. ಹೊಲ್ದಾಗ ನಾಶ ಆಗೈತೆ ತಿಳ್ತಾನ, ಕರ್ದು ಕೊಡ್ತಾನ ಅನ್ನೋ ಪರಿಸ್ಥಿತಿ ಬಂದದ ಅಲ್ಲ. ನಕ್ಕಿ ಬಂದದ. ಪರಿಸ್ಥಿತಿ ಬಂದದ ಅಲ್ಲ. ಅವ್ನು ಬಂದ್ ಹೋಗೈತಿ ಎಲ್ಲಾ ಕಡೆ. ಇವತ್ತ ಕಬ್ಬಿಗೆ ಒಂದ್ ಇಂತಿಷ್ಟು ರೇಟ್ ಕೊಡಿರ್ತಾವ ಹೋರಾಟ ಮಾಡಕತ್ತಾರ ನಮ್ ಕಬ್ಬಿನ ಹೋರಾಟಗಾರ. ಅದನ್ನೇನ್ ನಾ ಏನ ಅದಕ್ ನಾ ತಪ್ಪನಾಗಿಲ್ಲಪ್ಪ. ಕೊಡಬೇಕಾ ಆಗ್ತದ. 3,500 ಅಲ್ಲ ಅವ್ನು 4,000 ಕೊಟ್ರು ಏನ್ ಅಡ್ಡಿಲ್ಲ. ಯಾಕಂದ್ರೆ ರೈತಗ್ ಎಟ್ ಉಳಿತದ ನನಗೂ ಗೊತ್ತದ. ಬರೀ ಇವತ್ತು ನಾವು ಕಬ್ಬಿಗೆ ಅಷ್ಟ ಕೊಡ್ರಿ. ಕಬ್ಬಿಗೆ ಒಂದ್ ಬೆಳೆಗೆ ಎಷ್ಟ ರೇಟ್ ಕೊಡಾಕ ಈ ಪತಿ ಹೋರಾಟ ಮಾಡಾಕತ್ತು ನಾವು. ಕಬ್ಬಿಗೆ ಅಷ್ಟ ಹೋರಾಟ ಮಾಡಾಕತ್ತು. ಇನ್ನ ಕಬ್ಬಿಗೆ ಒಂದೇ ಬೆಳಿಗ್ಗೆ ಅಷ್ಟ ರೇಟ್ ಫಿಕ್ಸ್ ಮಾಡ್ರಿ ಅಂತಂದು ಒಂದು ಹೋರಾಟ ಮಾಡಾಕತ್ತೀವಿ. ಹಂಗಾರ ಕಬ್ಬ್ ಅಟ್ಟ ಬೆಳೆದ್ರೆ ನಮ್ಮ ದೇಶ ನಡೀತದ? ಇಲ್ಲಲ್ಲ. ಉಳ್ದವ್ರೆಲ್ಲ ಇದು ಕಬ್ಬು ಅಟ್ಟ ತಿಂದು ಬದುಕ್ತಿದ್ರಿ ನೀವು? ಇಲ್ಲಲ್ಲ. ಎಲ್ಲಾ ಬೆಳೆನೂ ಬೇಕಾಗ್ತದ. ನಾ ಹಂಗಂತನ ಹೋರಾಟ ಮಾಡೋರ್ ನೀನ್ ಬೇಯಾಕತ್ತಿಲ್ರಿ. ಯೋಚನೆ ಮಾಡ್ರಿ ನಾವ್ ಯಾವ ಸ್ಟೇಜ್ನ್ಯಾಗ ಅದು ಅಂತಂದ್. ಕಬ್ಬಿಗೆ ಅಷ್ಟ ರೇಟ್ ಫಿಕ್ಸ್ ಮಾಡಾಕ ಇಟ್ಟು ಹೋರಾಟ ಮಾಡ್ರು ಕಬ್ಬಿಗೆ ರೇಟ ಫಿಕ್ಸ್ ಮಾಡ್ಬಾರಂದ್ರ ಇನ್ನು ಉಳಿದ ಬೆಳೆಗಳ ಪರಿಸ್ಥಿತಿ ಏನ್ ಆಗ್ಬೋದು? ಅರಿಶಿನ, ಗೊಂಜಾಳ, ಸದಕ, ಗೋಧಿ ಅವೆಲ್ಲ ಎಲ್ಲೆಲ್ಲಿ ಅದು ಕಣ್ ಮರಿ ಹಾಕತ್ತಾವ ಒಂದೊಂದು ಬೆಳೆಗಳು. ಒಂದೊಂದ್ ಬೆಳೆ ಅಂತೂ ಕೈ ಬಿಟ್ಟು ಹೋಗ್ಬಿಟ್ಟಾವ್ರಿ. ಆಲ್ಮೋಸ್ಟ್ ಸದಕ ಗೋಧಿ ಬೆಳೆದ ಕಮ್ಮಿ ಆತ ನಮ್ ಕಡೆ. ಹೋಗ್ಬಿಟ್ಟದ. ಆದ ಕೈ ಬಿಟ್ಟದ. ರೇಟ್ ಅನ್ನೋದಿಲ್ಲ. ಇವತ್ತು ಒಬ್ಬ ರೈತ ಗೊಂಜಾಳ ಬೆಳಿತಾನ. ಚಿಕ್ಕ ಉದಾಹರಣೆ. ಈ ಆಕ್ಚುಲಿ ಈ ವಿಡಿಯೋ ಹೊಲ್ದಾಗ ಮಾಡಿ ತೋರ್ಸ್ಬೇಕಾಯ್ತು ನಿಮ್ಗ. ಸ್ವಲ್ಪ ಏನೋ ಹೆಚ್ಚ ಕಡಿಮೆ ಆಗ್ಯದ. ಗೊಂಜಾಳ ಬೆಳಿತಾನ. ಗೊಂಜಾಳ ಬಿತ್ತುವಾಗ ರೇಟ್ ಎಟ್ ಇರ್ತದ ಅಂದ್ರ ಅದ ಕ್ವಿಂಟಾಲ್ಗೆ 2,500, 2,700, ಒಮ್ಮೆ 3,000 ಆಗಿಬಿಟ್ಟಿರ್ತದ. ಗೊಂಜಾಳ ಒಮ್ಮೆ ಆಗಿದ್ದು ಉದಾಹರಣೆಗಳು ಅದಾವ. ಗೊಂಜಾಳ ರಾಶಿ ಮಾಡು ಟೈಮ್ದಾಗ ಎಷ್ಟ್ ಇರ್ತದಂದ್ರ ರೇಟ 1,800 ರೂಪಾಯಿ, 1,900 ರೂಪಾಯಿ. ಕಾಪೇಲಿ ವ್ಯಾಪಾರ ಆದಂಗ ಆಗ್ಯದ. ಕಾಪೇಲಿ ವ್ಯಾಪಾರ ಆ ಒಂದ್ ರೇಟ್ ಬಂದ್ಬಿಡ್ತದೆ. ಕೇಳಿದ್ರೆ ಗೊಂಜಾಳ ಬಾಳ್ ಕೊಡತಾವ, ಗೊಂಜಾಳ ಬಾಳ್ ಕೊಡಕತ್ತ. ಇಂತ ಪರಿಸ್ಥಿತಿ ಬಂದದ. ಒಂದ್ ಗೊಂಜಾಳ 1 ಎಕರೆ ಕೆಟ್ಟು ಬೆಳಿತದಲ್ರಿ. ಮುಕ್ಳ್ಯಾಕ ಕಿಡ್ಡಿ ಹಾಕೊಂಡ್ ಬೆಳೆಸ್ಯಾನಂದ್ರು ಅದ 40 ಕ್ವಿಂಟಲ್ ಹಚ್ಚಿ ಕೊಟ್ಟ ಬೆಳೆದಿಲ್ಲ. ಒಟ್ಟ ಬೆಳೆದ ಇಲ್ಲ. ಅದು 40 ಕ್ವಿಂಟಲ್ ಬೆಳಿತದ. ಎಲ್ಲೇ ಬೆಳೆದಿರ್ಬೇಕು. ಒಂದೊಂದ್ ಸೀಸನ್ ಬೆಳಿತಾವ. 40 ಕ್ವಿಂಟಲ್ ಬೆಳಿತದ. ರೇಟ್ ಇವ್ರದ 1800, 1900 ರೂಪಾಯಿ ಆಗ್ತದ. ಬಾಳ ಆದ್ರೆ 2,000 ಕಿಸ್ತಾಟ ಯಾವತ್ ಏನೋ ಅವು ಒಂದಿಂದ ಅದು 2 ದಿನ ಇರ್ತದ. ರೇಟ್ 2,000 ರೂಪಾಯಿ. ಅದ ಒಂದ್ 2-3 ತಿಂಗಳು ಆದ್ಮ್ಯಾಕ 2,500 ರೂಪಾಯಿ ಇರ್ತದ. 500 ರೂಪಾಯಿ ಫರಕ್ ಆತ. ಎಷ್ಟ್ ಹೋತ್ರಿ? 20,000 ರೂಪಾಯಿ ರೈತನು ಹಾದು. ರೈತಿಗೆ ಉಳಿದ ಅಷ್ಟಾನ 20,000 ರೂಪಾಯಿ ಉಳಿತದ. 20,000 ಉಳಿದಿಲ್ಲ. ಅದನ್ನ ಇವ್ರು ಕಸ್ಕೊಂಡ್ ಬಿಟ್ರ ಇವ್ ರೈತ ಹೆಂಗ್ ಜೀವನ ನಡೆಸ್ತಾನ? ಇದು ರೈತರ ಜೀವನ. ಲಾಸ್ಟಿಗೆ ಈ ರೈತರ ಮಕ್ಕಳ ಜೀವನ ಹೆಂಗ ಹಾಕತ್ತದ ಗೊತ್ತೇನ್ರಿ ನಿಮ್ಗ? ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನ. ಒಬ್ಬ ಇಂಜಿನಿಯರ್ ಮಗ ಇಂಜಿನಿಯರ್ ಕಣ್ಣು ಮುಚ್ಚಿ ಹಾಕಾನ. ಆಗ್ಲಿಕ್ಕೆ ಅವ್ರ ಅಪ್ಪ ಬರೀ ಬಾಜು ಕಿಂಬಲ್ ಕರ್ಕೊಂಡ್ ಅಡ್ಯಾಡ್ನೋ ಇಂಜಿನಿಯರ್ ಹಾಕಾನ. ಒಬ್ಬ MLA ಮಗ, ಒಬ್ಬ MP ಮಗ ಹಾಸ್ತಾರ. ಅವ್ನ್ ಹೆಂಗ್ ಹಾಸ್ತಾರ ನನಗೂ ಗೊತ್ತಾಗೋದ್. ಜನ ಹೆಂಗ್ ಓಟ್ ಹಾಕ್ತಾರೋ, ಅವ್ನ್ ಹೆಂಗ್ ಹಾಸ್ತಾರೋ ಆರಾಮ್ಸೆ ರಾಜಕೀಯ ಎಂಟ್ರಿ ಕೊಡ್ತಾನ. ಆದ್ರೆ ಇವತ್ತು ಒಬ್ಬ ರೈತನ ಮಗ ರೈತ ಆಗಾಕ ತಯಾರಿಲ್ಲ. ಯಾಕಳು? ರೈತನ ಪರಿಸ್ಥಿತಿ ಹಿಂಗದ. ನಂಬಿಕೆ ಇಲ್ಲದ ಜೀವನ ಈ ಪ್ರಪಂಚದಾಗ ಯಾವ್ದಾದ್ರು ಇದ್ರ ರೈತರ ಜೀವನ ಮಾತ್ರ. ಉಳಿದ ಯಾವ್ದು ಇಲ್ಲ. ಪಕ್ಕಾ. ಯಾಕಂದ್ರ ಒಬ್ಬ ನೌಕರಸ್ತಗ ಈ ತಿಂಗಳ ಮುಗಿ ಒಳಗಾಗಿ ಈ 8ನೇ ತಾರೀಕು ನಮಗ ಪಗಾರ ಬರ್ತದ. ಬರ್ಲಿಲ್ಲ ಅಂದ್ರೆ ಮುಂದಿನ ತಿಂಗಳು ಬರ್ತದ ಅನ್ನೋ ನಂಬಿಕೆ ಇರ್ತದ.
ಆದ್ರೆ ಇಲ್ಲಿ ಹಂಗಿಲ್ಲ. ಬೆಳಿನ ಬರ್ತದ ಅನ್ನೋದು ಗ್ಯಾರಂಟಿ ಇರುವುದಿಲ್ಲ. ನೋಡ್ ಬಾಯಾಗ ಬಾಳ ಅಗ್ಗದ ನಮ್ಮ ಉತ್ತರ ಕರ್ನಾಟಕ ಪದಗಳು ಬರಾಕತ್ತಾವ, ಸ್ವಲ್ಪ ಕಂಟ್ರೋಲ್ ಮಾಡಾಕತ್ತೀವ್ರಿ. ಹಾ, ನಮ್ ಭಾಷೆದಾಗ ಏನಾರ ನನಗ ಅವ್ನವ್ನು ನೆಮ್ಮದಿ ಇದ್ದಾಗ ನಿಮ್ಗೂ ಒಂಥರ ಅವ್ನವ್ನು ಏನೋ ನೆಮ್ಮದಿ ಇದ್ದಂಗ. ಆದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಹೋದಾಗ ಸ್ವಲ್ಪ ದೊಡ್ಡ ದೊಡ್ಡ ಮಂದಿಗಳು ಬೈಯಾಕತ್ತಾರ, ಸ್ವಲ್ಪ ತಮ್ಮ ಭಾಷೆ ಕಂಟ್ರೋಲ್ ಮಾಡ್ಕೋತ. ಅದ್ರ ಸಂಬಂಧ ಕಂಟ್ರೋಲ್ ಮಾಡಾಕತ್ತು. ಕಬ್ಬಿಗಟ್ಟ ರೇಟ್ ಫಿಕ್ಸ್ ಮಾಡ್ರಿ ಅಥವಾ ಒಂದು ರೇಟ್ ಫಿಕ್ಸ್ ಮಾಡ್ರಿ ಅಂತ ನಿಂತು ಹೊಯ್ಕಾಕತ್ತಾರ ಅಲ್ಲಿ. ಆ ಪತಿ ರಾತ್ರಿ ಹಗಲಂದ ಹೊಲ ಇಲ್ದ ಮನಿ ಇಲ್ದ ಕೆಲಸ ಭವಿಷ್ಯ ಎಲ್ಲ ಬಿಟ್ಟು ಹೋಗಿ ನಿಂತಾರಂದ್ರ ಲೆಕ್ಕ ಹಾಕ್ರಿ ನೀವು. ರೈತನ ಪರಿಸ್ಥಿತಿ ಏನಾಗ್ಯದ ಅಂದ್ರೆ ಇವತ್ತು ಕಬ್ಬಿಗೆ ಅಷ್ಟ, ಉಳಿದ ಬೆಳೆಗಲ್ಲ. ಉಳಿದ ಬೆಳೆಗೆ ನಾವ್ ಏನು ಕೇಳಾಕತ್ತಿಲ್ಲ ಹೋಗಿ. ಒಂದು ಕಬ್ಬದಿಂದ ಸಕ್ರಿ ತಯಾರಾಗ್ತದ, ಸಕ್ರಿಗೆ ಒಂದು ರೇಟ್ ಫಿಕ್ಸ್ ಅದ. ಅದರಿಂದ ಹೊಳೆ ಅದು ಸಿಪ್ಪೆಯಿಂದ ಅದಕ್ಕೆ ಮತ್ತ ಸಿಕ್ಕಾಪಟ್ಟಿ ಗೊಬ್ಬರ ತಯಾರಾಗ್ತದ, ಅದಕ್ಕೆ ಟನ್ನಿಗೆ ಇಂತಿಷ್ಟ ಅದ ರೇಟ್ ಫಿಕ್ಸ್ ಅದ. ಅದರಿಂದ ವೈನ್ ತಯಾರಾಗ್ತದ. ಒಂದೊಂದು ಬ್ರ್ಯಾಂಡ್ ಮ್ಯಾಗ ಒಬ್ಬೊಬ್ಬ ಒಂದೊಂದು ರೇಟ್ ಇಟ್ಟಿರ್ತಾನ. ಆ ಕಬ್ಬು ಕೊಡಂಗ ಬೆಲೆನೂ ಇಲ್ಲ, ರೇಟು ಇಲ್ಲ. ಅವಂಗ ಕಾಲನ್ ಕಸ ಮಾಡಿಬಿಟ್ಟಾರ ಇವತ್ತು ಪರಿಸ್ಥಿತಿ. ಅದ್ರ ಮುಂದೆ ಒಂದಿನ ಪರಿಸ್ಥಿತಿ ಬರ್ತದ, ಬಾಳ ಕಟ್ಟ ಆಗ್ತದ. ಟ್ರೈನಿಂಗ್ ಕೊಡ್ಬೇಕಾಗ್ತಾರ ರೈತರು ಹೊಲ ದುಡಿಮೆ ಮಾಡ್ರಿ ಅಂತಂದ. ಈ ಗೋರ್ಮೆಂಟ್ ಅದವ್ರ ಈಗ ಏನ್ ರೇಟ್ ಬಗ್ಗೆ ತಲೆ ಏನ್ ಕೆಡ್ಸ್ಬೇಕತ್ತಿಲ್ಲಲ್ಲ, ಅದ್ರ ಮುಂದೊಂದಿನ ಹಿಂಗ ಆಗ್ತದ ಈ ಪರಿಸ್ಥಿತಿ. ರೈತರ ಆದವ್ರಿಗೆ ತಿಂಗಳ ಇಂತಿಷ್ಟ ಪಗಾರ ಅವ್ರ ರೈತರಿಗೆ. ನಾ ಮುಂದಾಲೋಚನೆ ಹೇಳಾಕತ್ತ ಇನ್ನೊಂದು 20 ವರ್ಷ 30 ವರ್ಷ ಬಿಟ್ರ ಈಗ ಹೆಂಗ IAS ಮತ್ತ IPS ಗಳಿಗೆ ಕೋಚಿಂಗ್ ಸೆಂಟರ್ ಗಳು ಇರ್ತಾವ್ರಲ್ಲ, ಹಂಗ ರೈತರಿಗೂ ಒಂದು ಕೋಚಿಂಗ್ ಸೆಂಟರ್ ತೆಗಿಬೇಕದ. ಫಾರ್ಮರ್ ಕೋಚಿಂಗ್ ಸೆಂಟರ್ ಅಂತಂದ. ಈ ತರ ಬೆಳಿಬೇಕು, ಈ ತರ ಮಾಡ್ಬೇಕು. ಹಿಂದಿನ ಜನ ಹಂಗ ಮಾಡ್ತಿದ್ರು, ಹೊಲ್ದಾಗ ಹಂಗ ಇಟ್ಟ ಟೈಮಿಗೆ ಕೆಲಸ ಮಾಡ್ತಿದ್ರು, ಈ ಟೈಮಿಗೆ ನೀರ್ ಹಾಸ್ತಿರು ಅಂತಂದ. ಅದು ನೀವು ಅದನ್ನ ಲ್ಯಾಬ್ದಾಗ ಕೂತು ಕಂಪ್ಯೂಟರ್ ತೋರ್ಸ್ಬೇಕಾಗ್ತದೆ. ಇಟ್ಟು ದಿನಕ್ಕೆ ಈ ಬೆಳೆಗೆ ನೀರ್ ಹಾಸ್ಬೇಕು ಅಂತ ನಾವು ಪ್ರಾಕ್ಟಿಕಲ್ ಆಗಿ ತೋರ್ಸ್ಬೇಕಾಗ್ತದೆ ಮುಂದಿನ ಜೀವಮಾನಗಳಿಗೆ. ಆದ್ರೆ ನಮ್ಮ ರೈತ ಹಂಗ ಬರೀ ಬೆಳೆ ನೋಡಿದ ತಕ್ಷಣ ಹೇಳ್ತಾ ಇದು ನೀರಿಗೆ ಬಂದದ, ತಮ್ಮ ಇದಕ್ಕೆ ಇದ ರಸಗೊಬ್ಬರ ಹಾಕ್ಬೇಕು, ಇದಕ್ಕೆ ಇದ ರೋಗ ಅಟ್ಯಾಕ್ ಆಗತೈತಿ, ಈ ಭೂಮಿಗೆ ಇದ ಬೆಳೆ ಬೆಳೆದ್ರ ಬಹಳ ಉತ್ತಮವಾಗಿ ಇಳುವರಿ ಬೀಳ್ತದ ರೈತ ಕಣ್ಣಾಗ ನೋಡಿದ ತಕ್ಷಣ ಹೇಳ್ತಾನ. ಅಂತವಂಗ ಕಿಮ್ಮತ್ತ ಇಲ್ಲ. ಮುಂದಿನ ದಿನಮಾನದಾಗ ಗೊತ್ತಾಗ್ತದ ರೈತರ ವ್ಯಾಲ್ಯೂ ಎಷ್ಟು ಅದ. ಯಾಕಂದ್ರೆ ದೇಶ ಎಷ್ಟೇ ಆರ್ಥಿಕ ಪರಿಸ್ಥಿತಿವಾಗಿ ಬೆಳೆದ್ರು ನಾವು ಎಷ್ಟ ದೊಡ್ಡ ಶ್ರೀಮಂತ ಇದ್ದು ಏನೋ ಮಾಡಿದ್ರು ಅಲ್ಲಿ ಹೊಟ್ಟಿಗೆ ತಿನ್ನೋದು ಅನ್ನನ, ಬೇರೆ ಏನು ತಿನ್ನಾಕ ನಡೆಯಂಗಿಲ್ಲ. ದೇಶ ನಡೆಯಾಕತ್ತದಂದ್ರ ಮೇನ್ ಕಾರಣ ಅದಕ್ಕ ರೈತನ ಆಗಿರ್ತಾನ. ಯಾಕಂದ್ರ ಅರ್ಥಶಾಸ್ತ್ರ ನಡೆಯುದ ನಾ ಎಂದಿನ ಮೊದಲಿಂದ ಹೇಳಾಕತ್ತ. ನಾನು ಪ್ರತಿ ಹಳಿ ವಿಡಿಯೋ ತೆಗೆದು ನೋಡ್ರಿ, ಅರ್ಥಶಾಸ್ತ್ರ ನಿಂತಿರದ ಇವತ್ತ ಕೃಷಿ ಮ್ಯಾಲ. ಕೃಷಿ ಇಲ್ದ ಅರ್ಥಶಾಸ್ತ್ರ ಊಹೆ ಕೂಡ ಮಾಡಕ್ ಆಗೋಂಗಿಲ್ಲ. ಎಲ್ಲ ಇಲ್ಲಿ ಇದ್ರುನು ಮೈನ್ ಯಾವ ಕುತ್ಕೊಂಡು ಬೋಳಿ ಮಗ ಮಾಯಕ್ ಮುಂದ್ ಹೇಳ್ತಾನ, ನೀವು ರೈತರಿಗೆ ಧಿಕ್ಕಾರ ಹಾಕೋದ್ ಬಿಟ್ಟ ಬೇರೆ ಏನು ಮಾಡಕ್ ಆಗುದಿಲ್ಲ, ಬೇರೆ ಏನು ನಿಗುದಿಲ್ಲ ತಂದ. ಅವ್ನ್ ನಾಳೆಗ ಸತ್ರ ಬೋಳಿ ಮಗ ತಿಥಿ ಊಟಕ್ಕೂ ರೈತರು ಬೆಳೆನ ಬೇಕರೆ ಆಟೆಲ್ಲ ಮಾತಾಡ್ತಾನ. ಬೇಕಾದ್ರೆ ಅವ್ನ ತಿಥಿ ಊಟಕ್ಕೆ ಅವ್ನ ರಾಜಕೀಯ ಅವ್ನ್ ಏನೈತ್ಲ ಅದ ರಾಜಕೀಯ, ಅವ್ನ ಹಣ, ಅವ್ನ ದುಡ್ಡ, ಅವ್ನ ಬಂಗಾರ ಅದನ್ನ ಹಾಕತ್ ಹೇಳ ಮಂದಿ ತಿಂದು ಹೌದಂತ ಮತ್ತ ನಾ ಪೂರ್ತಿ ಮೀಸಿ ಗಡ್ಡ ಎತ್ತಲ ಏನದಾವ ಅಟ್ಟು ಬೋಸ್ಕೊಂಡ್ ಹೋಗ್ತಾನ. ಅದ್ ಏನ್ ರೈತಗೆ ಐತ್ಲಿಗ ಪೂರ್ತಿ ಬಿಟ್ಟ ನಾವು ಎಟ್ಟ ಹಂಗ ಬೆಳ್ ಕೊಡ್ತಾವ್ ಹೋಗ್, ಹಂಗ ಬೆಳ್ ಕೊಡ್ತಾವ್. ಅವ್ನ ಮಗನ್ ಮದ್ವಿ ಮಾಡ್ಬೇಕಂದ್ರ ನಾವ್ ರೈತ ಬೆಳೆನ ಬೇಕ. ಸಂಜೆಕ ಹೆಂಡತಿನ ಏನ್ ಅಡಿಗೆ ಮಾಡಿದ್ವಿ ಕೇಳಾಕ್ ಹೋದ, ನಾವ್ ಬೆಳೆನ ಬೇಕಲ್ಲಿ. ಬದ್ನಿಕೈತಿ ಅಣ್ಣ ಬಂಗಾರ ಕುಯ್ಸ್ತಂತಾನು ಇಲ್ಲ, ಹಾಕೊಂಡ್ ಅಡ್ಯಾಡ್ಬೋದು ಅಷ್ಟ, ಅದ ಹೊಟ್ಟಿ ತಿನ್ನಕ್ ಇರಬೇಕು. ಧಿಕ್ಕಾರ ಅಟ್ಟಕ್ ಹೋಗಕ್ ಆಗ್ತದಲ್ಲ ನಮಗ. ತೋರ್ಸುನು ಒಂದಿನ ಟೈಮ್ ಬರ್ತದ, ನಮಗೂ ಬರಾಕತ್ತದ. ಜನ ಈಗ ಸ್ವಲ್ಪ ಎಚ್ಚರ ಹಾಕತ್ತಾರ. ಸ್ವಲ್ಪ ನಮ್ಮ ಯುವ ಪೀಳಿಗೆ ಏನ್ ಮಾಡಾಕತ್ತದ ಗೋರ್ಮೆಂಟ್ ಜಾಬ್, ಆ ಜಾಬ್, ಈ ಜಾಬ್, ಅವ್ನವ್ನ ಆ ಒಂದ್ ಹುಡುಗಿಗೋಸ್ಕರ ನಮ್ಮ ಆಲ್ಮೋಸ್ಟ್ ನಾವ್ ಒಂದ್ ಕರೆ ಸತ್ಯವಾದ ಮಾತು ಹೇಳ್ತಂತ ಕೇಳ್ರಿ. ಇವತ್ತ ನಮ್ಮ ಆಲ್ಮೋಸ್ಟ್ ನಮ್ಮ ಯುವಕರು ಏನ್ ಮಾಡಾಕತ್ತಾರ ಅಂದ್ರ ಒಂದು ಮದುವೆ ಆಗೋ ಸಂಬಂಧ ನನಗೂ ಒಂದು ಮದುವೆ ಆಗ್ಲಿಪ್ಪ, ಚಂದ ಅಂತ ಹುಡುಗಿ ಸಿಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಗೋರ್ಮೆಂಟ್ ಜಾಬ್ ಹಿಡಿಯಾಕತ್ತಾರ. ಬಟ್ ಬೇರೆ ಯಾವ ಕಾರಣನೂ ಇಲ್ಲ. ಅವ್ನವ್ನ ಬಟ್ರ ನೆಕ್ಕೆ ಅದ ಕಾರಣದ. ಎಲ್ಲೋ ಒಂದು 100ರಾಗ 3-4 ಮಂದಿ ಅಷ್ಟ ನಾವು ಏಮ್ ಇಟ್ಕೊಂಡು ಗುರಿ ಇಟ್ಕೊಂಡ್ ಆ ಗೋರ್ಮೆಂಟ್ ಜಾಬ್ ಹಿಡಿಯಾಕ ಮಾಡ್ತಾರ. ಅದ್ ಬಿಟ್ರೆ ಉಳ್ದಾರೆಲ್ಲ ಮದುವೆ ಆದ ಇದು ಸಂಸಾರ ಬೆಳಾಕ ಅವ್ನವ್ನ ಅಲ್ಲಿ ಸಾಯಾಕ ನಾವು ಗೋರ್ಮೆಂಟ್ ಜಾಬ್ ಹಿಡಿಯಾಕತ್ತಾರ. ಅದ್ ಬಿಟ್ಟ ಬೇರೆ ಯಾವ ಕಾರಣ ಇಲ್ಲ. ಅವ್ನವ್ನ ಬೇಕಾದ್ರೆ ನೀವು ಕೂತಾರ ಇವತ್ತು ರಾತ್ರಿ ಕೂತ್ ಯೋಚನೆ ಮಾಡ್ರಿ, ನೀವು ಬೇಕಾದ ಪಕ್ಕ ಅದ ಆ ಒಂದು ಕಾರಣತನ ನೌಕರಿಗೆ ಆಯ್ತ. ನಮ್ಮ ಯುವ ಪೀಳಿಗೆ ಹಿಂಗ್ ನಡೆದದ. ಇಲ್ಲಿ ಬಿಟ್ರ ಮೊಬೈಲ್ ರೀಲ್ಸ್ ಅದ ಹಳೆ 12 ಜೋಗಿ ಅಡ್ಡಾಡಕತ್ತವ. ನಾವು ರೈತರ ಬಗ್ಗೆ ಈ ಕಡೆ ರೈತರ ಕಡೆ ತಲೆನ ಹಾಕಾಕತ್ತಿಲ್ಲ. ಇವತ್ತು ದೇಶದಾಗ ನಿರುದ್ಯೋಗ ಸಂಖ್ಯೆ ಯಾಕೆ ಹೆಚ್ಚಾಗತ್ತದ ಅಂದ್ರೆ ಇವತ್ತು ರೈತ ಪರಿಸ್ಥಿತಿ ಹಿಂಗಾದ, ನಿರುದ್ಯೋಗ ಹೆಚ್ಚಾಗತ್ತದ. ನಾಳೆ ಈ ಸರ್ಕಾರಕ್ಕೆ ಎಲ್ಲಾ ಬೆಳೆಗಳಿಗೆ ಇಂತಿಷ್ಟು ರೇಟ್ಗಳನ್ನು ಫಿಕ್ಸ್ ಮಾಡಿ ನೋಡಿಕೆ ಮಾಡಿ 3 ತಿಂಗಳದಾಗ ಅರ್ಧ ನಿರುದ್ಯೋಗ ಕಮ್ಮಿ ಆಗ ಬಿಡ್ಬಾರ್ದು ನನ್ನ ಹೆಸರು. ಆಲ್ಮೋಸ್ಟ್ ಎಲ್ಲ ಏನ್ ಗೋರ್ಮೆಂಟ್ ಜಾಬ್ ಅನ್ಕೋ ಕೂತಲ್ಲ, ಆರಾಮ್ ತಿರಿ ಅವ್ ಹೊಲ್ದಾಗ ಬಂದ್ ಕೆಲಸ ಮಾಡ್ತಿರ್ತಾವ. 10 ಎಕರೆ ಜಮೀನ್ ಇರ್ತದ, ನಾವು ಎಲ್ಲೋ ಸಿಟಿ ಹಾಕೋತ ಓದಾತಿರ್ತಾವ ನಾವು ಗೋರ್ಮೆಂಟ್ ಜಾಬ್ ಹಿಡಿಯಾಕ. ಮುಕ್ಕಳಾಗ ಎಣ್ಣಿ ಬಿಟ್ಕೊಂಡ್ ಕಣ್ಣಾಗ ಎಣ್ಣಿ ಬಿಟ್ಕೊಂಡ್ ಓದಾತಿರ್ತಾವ ನಾವು ಗೋರ್ಮೆಂಟ್ ಜಾಬ್ ಹಿಡಿಲತ್ತನ. ನಾ ಏನ್ ಕಲಿಯೋದು ಬೇಡ ಅನ್ನಕತ್ತಿಲ್ಲ. ಕಲ್ತ ಬಾ, ಕಲಿ ಅಕ್ಷರ ಕಲ್ತ್ ಬಾ. ಒಬ್ಬ ರೈತಕಿ ಮಾಡಿ ನೋಡ, ಕಲ್ತಾವಂಗು ಮತ್ತ ಕಲಿದವಂಗ ಎಷ್ಟು ವ್ಯತ್ಯಾಸ ಆಗ್ತದ ನೀನ ತೋರ್ಸ್ಕೊಡ್ತಿ. ಇವತ್ತ ಸಾಲಿ ಕಲಿದವ್ 40 ಕ್ವಿಂಟಲ್ ಇಳುವರಿ ತೆಗದ್ರ ಸಾಲಿ ಕಲ್ತಾವ್ 60 ಕ್ವಿಂಟಲ್ ಇಳುವರಿ ತೆಗಿಬಹುದು. ಅಂತ ಪವರ್ ಅವಂತಾಕ್ ಇರ್ತದ. ಅಂತ ಒಂದು ಟೆಕ್ನಾಲಜಿ ಅವ್ ಯೂಸ್ ಮಾಡ್ಕೊಂತ ಪವರ್ ಅವಂತಾಕ್ ಇರ್ತದ. ಆದ್ರ ಅದ್ ಯಾವ ಮಾಡಾಕತ್ತಿಲ್ಲ.
ಇದ್ ನಮ್ಮ ರೈತರ ಜೀವನ ಇವತ್ತು ಹಿಂಗಾಗ್ಯದ. ಬರೀ ನಾನು ಬಾಯಿ ಹೇಳೋದಾತು ನೀವು ಕೇಳೋದಾತು ಬರೀ ಇದಾಗಕತ್ತದ. ನಾವೇನ್ ಒಂದಿನ ಹೋರಾಟಕ್ಕೆ ಹೋಗಿ ಏನು ರೈತ ಪರವಾಗಿ ನಾವೇನು ಕೈ ಎತ್ತಲಿಲ್ಲ, ಅದೇನ ಆಗ್ಲಿಲ್ಲ. ಮಾಡೋನು ಮುಂದಿನ ದಿನಮಾದ ಸ್ವಲ್ಪ ಪರಿಸ್ಥಿತಿಗಳು ಖರಾಬ್ ಅದಾವ, ಮಾಡೋನು. ಆದ್ರ ಆ ಬೋಳಿ ಮಗ ಒಂದ್ ಮಾತು ಹೇಳಿಲ್ಲ ನನಗ. ಆದ್ರ ಆ ಬೋಳಿ ಮಗ ಏನ್ ಹೇಳಲ್ಲ, ನಿಮ್ಮ ರೈತರಿಗೆ ಧಿಕ್ಕಾರ ಅನ್ನೋದು ಬಿಟ್ಟು ಬೇರೆ ಏನು ಮಾಡಕ್ ನೀವು ತಂದ. ಅದ ಏನ್ ಹೇಳಿರಿ ನಾವನ ಲಾಸ್ಟ್ ನೋವು ಹೇಳ್ತ ಕೆಸ್ಕೊಂಡ್ಬಿಡು. ನಾಳೆ ಸತ್ರು ನಿನ್ ತಿಥಿ ಊಟಕ್ಕ ನಮ್ಮ ರೈತ ಬೆಳೆದ ಬೆಳೆನ ಬೇಕು. ನೆನ್ಪಿಟ್ಕೊ, ಇಟ್ಟ ಅರ್ಥ ಮಾಡ್ಕೊಂಡ್ಬಿಡ ಒಬ್ಬ ರೈತನ ವ್ಯಾಲ್ಯೂ ಎಷ್ಟ್ ಐತೆ ಅನ್ನೋದು. ಮುಂದೊಂದನ ಬರ್ತದ, ಇನ್ನೊಂದ್ 20-40 ವರ್ಷ ಬಿಟ್ಮ್ಯಾಕ ಗೊತ್ತಾಗ್ತದ ರೈತನ ವ್ಯಾಲ್ಯೂ ಎಷ್ಟ್ ಇತ್ತು ಅಂತ. ಸುವರ್ಣಾಕ್ಷರಗಳಲ್ಲಿ ಬರ್ದಿಡ್ಬೇಕಾಗ್ತದ. ಈಗ ನಾವ್ ಹಿಸ್ಟ್ರಿ ಓದಾಕತ್ತಲ್ಲ, ಆ ರಾಜ್ಯ ಹಂಗ್ ಮಾಡಿದ, ಈ ರಾಜ್ಯ ಹಿಂಗ್ ಮಾಡಿದ, ಆ ರಾಣಿ ಹಂಗ್ ಮಾಡ್ಲಿ ಅಂತಂದ. ಹೀಗ ಆ ಮುಂದಿನ ದಿನಮಾದಾಗ ರೈತರನ್ನ ಹಿಸ್ಟ್ರಿ ಒಳಗೆ ಸೇರ್ಸ್ಬೇಕಾಗ್ತದ. ಈ ರೈತ ಹಿಂಗ್ ಬೆಳಿತಿರು, ಆಗಿನ ಕಾಲದ ರೈತರ ಈ ತರ ಬೆಳೆ ಮಾಡ್ತಿದ್ರು, ಈ ಬರುವಂತ ಪೀಳಿಗೆಗಳು ತೋರ್ಸ್ಬೇಕಾಗ್ತದ. ಹೊಟ್ಟಿಗೆ ಅನ್ನ ತಿನ್ಬೇಕಲ್ಲ, ಅದರ ಸಂಬಂಧ ಈ ತರ ಮಾಡ್ತಿದ್ರು, ನೀವು ಈ ತರ ಮಾಡಿರಿ ಅಂತ ಕಲಿಸ್ಕೊಡ್ಬೇಕಾಗ್ತದ. ಅಂತ ಪರಿಸ್ಥಿತಿನೂ ಬರ್ತದ.